ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಅನುಷಿದ್ ದೇವರ್ನವದ್ಗಿ ಅನುಷಿದ್ ಪಾಲಿಟಿ ಕ್ಲಾಸಸ್ಗೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾವು ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗುವ ಅಡಚಣೆಯ ಪರಿಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ಯಾವ ವಿಷಯದ ಬಗ್ಗೆ ನಾವು ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಂದರೆ, ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗುವ ಅಡಚಣೆಗಳೇನಿದಾವಲ್ಲ, ಆ ಅಡಚಣೆಗೆ ಪರಿಹಾರೋಪಾಯಗಳು ಅಥವಾ ನಿವಾರಣೋಪಾಯಗಳಂತೆ ನಾವು ಕರಿತೇವಲ್ಲ, ಈ ಅಂಶಗಳ ಕುರಿತು ನಾವು ತಿಳಿದುಕೊಳ್ಳೋಣ. ವಿದ್ಯಾರ್ಥಿಗಳೇ, ಇದು ಅತಿ ಹೆಚ್ಚು ಬಾರಿ 5 ಅಂಕಕ್ಕೆ ಕೇಳಿರ್ತಕ್ಕಂಥ ಪ್ರಶ್ನೆಯಾಗಿದೆ. ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗುವ ಅಡಚಣೆಯ ಪರಿಹಾರಗಳನ್ನು ಕುರಿತು ವಿವರಿಸಿ ಅಂತ ಕೇಳಿದರೆ ಎಷ್ಟು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಅಂದರೆ 5 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಒಂದು ವೇಳೆ 10 ಅಂಕಕ್ಕೆ ಕೇಳಿದರೆ ಯಾವ ರೀತಿ ಕೇಳಲಾಗುತ್ತದೆ ಅಂದರೆ, ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗುವ ಅಡಚಣೆಗಳು ಮತ್ತು ಅವುಗಳ ಪರಿಹಾರೋಪಾಯಗಳನ್ನು ಕುರಿತು ವಿವರಿಸಿ ಅಂತ 10 ಮಾರ್ಕ್ಸಿಗಾದರೂ ಕೇಳಬಹುದು ಅಥವಾ 5 ಮಾರ್ಕ್ಸಿಗಾದರೂ ಕೇಳಬಹುದು. 5 ಮಾರ್ಕ್ಸಿಗೆ ಕೇಳಿದ್ರೆ ಯಾವ ರೀತಿ ಕೇಳಲಾಗುತ್ತದೆ ಅಂದರೆ, ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗುವ ಅಡಚಣೆಯ ಪರಿಹಾರಗಳನ್ನು ಕುರಿತು ವಿವರಿಸಿ ಅಂತ ಕೇಳಲಾಗುವುದು. ಹಾಗಾದರೆ ನಮ್ಮ ರಾಷ್ಟ್ರ ನಿರ್ಮಾಣದ ಕಾರ್ಯದಲ್ಲಿ ಉಂಟಾಗಿರುವ ಅಡಚಣೆಗಳನ್ನು ನಾವು ನೋಡುವುದಾದರೆ, ಈ ಬಡತನ ಆಗಿರಬಹುದು, ನಿರುದ್ಯೋಗ ಆಗಿರಬಹುದು, ಸಾಮಾಜಿಕ ಮತ್ತು ರಾಜಕೀಯ ಗಲಭೆಗಳಾಗಿರಬಹುದು, ಪ್ರಾದೇಶಿಕ ಅಸಮತೋಲನ ಆಗಿರಬಹುದು ಮತ್ತು ರಾಜಕೀಯ ಬಿಕ್ಕಟ್ಟಾಗಿರಬಹುದು. ಈ ಎಲ್ಲ ಅಂಶಗಳನ್ನು ತಡೆಗಟ್ಟಲುಗೋಸ್ಕರ, ಈ ಎಲ್ಲ ಅಂಶಗಳಲ್ಲಿ ಬದಲಾವಣೆಯನ್ನು ತರಲುಗೋಸ್ಕರ ಏನಪ್ಪ ಅಂದ್ರೆ, ನಮ್ಮ ಸರ್ಕಾರ ಹಲವಾರು ಕಾನೂನುಗಳನ್ನು ಜಾರಿಗೆ ತಂದಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇವುಗಳ ಮೇಲೆ ಹಲವಾರು ಕ್ರಮಗಳನ್ನು ಸಹಿತ ಕೈಗೊಳ್ಳಲಾಗಿದೆ. ಬಡತನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಶಾಸನಗಳನ್ನು ರೂಪಿಸುವುದಾಗಿರಬಹುದು ಅಥವಾ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಬಡತನವನ್ನು ನಿರ್ಮೂಲನೆ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇವತ್ತು ರಾಷ್ಟ್ರದೊಳಗಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ, ನಮ್ಮ ರಾಷ್ಟ್ರದಲ್ಲಿ ಮಿಶ್ರ ಆರ್ಥಿಕ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದರ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನು ಸಹಿತ ಅದನ್ನು ತಡೆಗಟ್ಟುವಂಥ ಪ್ರಯತ್ನಗಳನ್ನು ನಮ್ಮ ಸರ್ಕಾರ ಮಾಡಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಹಿಂದುಳಿದಂಥ ಸಮುದಾಯಗಳೇನದವಲ್ಲ, ಈ ಸಮುದಾಯಗಳಿಗೆ ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನ ತರುವುದರ ಮೂಲಕ ರಾಷ್ಟ್ರಕ್ಕೆ ಇರುವಂಥ ತೊಡಕುಗಳೇನದವಲ್ಲ ಅವುಗಳನ್ನು ನಿವಾರಣೆಗೆ ಮುಂದಾಗಿದ್ದಾರೆ. ಸಾಮಾಜಿಕವಾಗಿ ಯಾರು ಹಿಂದುಳಿದಾರಲ್ಲ, ಸಾಮಾಜಿಕವಾಗಿ ಆಗಿರಬಹುದು, ಶೈಕ್ಷಣಿಕವಾಗಿ ಆಗಿರಬಹುದು ಮತ್ತು ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ನಮ್ಮ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವುದರ ಮೂಲಕ ಅವರನ್ನು ಅಭಿವೃದ್ಧಿಪಡಿಸುವಂಥ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅವರಲ್ಲಿರ್ತಕ್ಕಂಥ ಬಡತನವನ್ನು ನಿರ್ಮೂಲನೆ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಅವರಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆಗಳೇನಿದಾವಲ್ಲ ಅವುಗಳನ್ನು ಸಹಿತ ನಿರ್ಮೂಲನೆ ಮಾಡುತ್ತಿದ್ದಾರೆ. ಈ ಎಲ್ಲ ವ್ಯವಸ್ಥೆಗಳಿಗೆ ಅಂದ್ರೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಹಿಂದುಳಿದಂಥ ಸಮುದಾಯಗಳಿಗೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಶಾಸನಗಳನ್ನು ಸಹಿತ ಅವರಿಗೋಸ್ಕರ ಜಾರಿಗೆ ತರಲಾಗಿದೆ. ಈ ರೀತಿಯ ಅವಕಾಶಗಳನ್ನು ಕೊಡುವುದರಿಂದ ಇಲ್ಲೇನಪ್ಪ ಅಂದರೆ ಅವರು ಅಭಿವೃದ್ಧಿಯಾಗುವಂಥ ಪ್ರಯತ್ನಗಳನ್ನಾಗ್ತಾರೆ. ಅವರು ಅಭಿವೃದ್ಧಿಯಾದರೆ ರಾಷ್ಟ್ರವು ಸಹಿತ ಅಭಿವೃದ್ಧಿ ಕಂಡುಕೊಳ್ಳುತ್ತದೆ. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಅಂದರೆ ಈ ರಾಷ್ಟ್ರ ನಿರ್ಮಾಣಕ್ಕೆ ಅಡಚಣೆ ಏನಾಗಿತ್ತಲ್ಲ, ಈ ಅಡಚಣೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಪರಿಹಾರೋಪಾಯಗಳನ್ನು ನಾವು ನೋಡುವುದಾದರೆ, ಮೊದಲನೇ ಪರಿಹಾರೋಪಾಯ ಯಾವುದಂದರೆ ರಾಜಕೀಯ ಸ್ಥಿರತೆ. ಸ್ನೇಹಿತರೆ, ರಾಷ್ಟ್ರ ನಿರ್ಮಾಣಕ್ಕೆ ಅಡಚಣೆ ಆಗಿರ್ತಕ್ಕಂಥ ಅಂಶಗಳನ್ನು ನಾವು ತಡೆಗಟ್ಟಬೇಕಾದ್ರೆ ಅದಕ್ಕೆ ಪರಿಹಾರೋಪಾಯಗಳು ಯಾವುದಪ್ಪ ಅಂದರೆ ರಾಜಕೀಯ ಸ್ಥಿರತೆ. ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಕ್ಕೆ ತರಬೇಕಾದರೆ
ಮತ್ತು ಪರಿಣಾಮಕಾರಿಯಾಗಿ ತರಬೇಕಾದರೆ ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಜನಪ್ರತಿನಿಧಿಗಳಿಂದ ಕೂಡಿರ್ತಕ್ಕಂಥ ಸರ್ಕಾರ ಏನೈತಲ್ಲ, ಈ ಸರ್ಕಾರ 5 ವರ್ಷಗಳವರೆಗೆ ಅಧಿಕಾರದಲ್ಲಿರಬೇಕು. ರಾಷ್ಟ್ರದ ಅಭಿವೃದ್ಧಿಗೆ ಪೂರಕವಾದಂಥ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಬೇಕಾದರೆ ಪ್ರಜೆಗಳಿಂದ ಆಯ್ಕೆಯಾಗಿರ್ತಕ್ಕಂಥ ಸರ್ಕಾರ ಏನೈತಲ್ಲ, ಈ ಸರ್ಕಾರ 5 ವರ್ಷಗಳವರೆಗೆ ಅಧಿಕಾರದಲ್ಲಿದ್ದಾಗ ಮಾತ್ರ ನಾವು ಯೋಜನೆಗಳನ್ನು ಜಾರಿಗೆ ತರಬಹುದು. ಒಂದು ವೇಳೆ ನಾವು ಈಗ 2023ರಲ್ಲಿ ಸಿದ್ದರಾಮಯ್ಯನ ನೇತೃತ್ವ ಸರ್ಕಾರ ನೇಮಕ ಆಯಿತು. ಈಗ 2025 ಐತಿ, 2025 ಸರ್ಕಾರ ಬಂತು, ಮತ್ತೊಂದು ಸರ್ಕಾರ ನೇಮಕ ಆಗೋದು, ಮತ್ತು ಆ ಸರ್ಕಾರ 2020 ಅಲ್ಲಿ ಯಾವುದೇ ರೀತಿ ಪರಿಣಾಮಕಾರಿ ಯೋಜನೆಗಳನ್ನು ಜಾರಿಗೆ ತರುವುದಕ್ಕೆ ಸಾಧ್ಯವಾಗುವುದಿಲ್ಲ. ಈಗ ಸಿದ್ದರಾಮಯ್ಯನವರು 2023ರಲ್ಲಿ ಅವರು ಮುಖ್ಯಮಂತ್ರಿ ಆಗ್ಯಾರಪ್ಪ ಅಂದ್ರೆ 2028ರವರೆಗೆ ಅವರು ಅಧಿಕಾರನಾಗಿದ್ರಪ್ಪ ಅಂದ್ರೆ ಅವರು ಜಾರಿಗೆ ಬರುವಂಥ ಅವರು ಜಾರಿಗೆಗೊಳಿಸುವಂಥ ಯೋಜನೆ ಏನೈತಲ್ಲ, ಆ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜಾರಿಗೆಗೊಳಿಸಬಹುದು. ಸರ್ಕಾರ ಬದಲಾವಣೆ ಆಗುವುದರಿಂದ ದೇಶದ ಅಭಿವೃದ್ಧಿ ಕುಂಠಿತವಾಗ್ತೈತಿ. ದೇಶದ ಅಭಿವೃದ್ಧಿ ಕುಂಠಿತವಾಗುವುದರ ಜೊತೆಗೆ ದೇಶದ ಅಭಿವೃದ್ಧಿ ಏನಪ್ಪ ಅಂದ್ರೆ ಮಂದಗತಿಯಲ್ಲಿ ಸಾಗುತ್ತದೆ. 2023ಕ್ಕೆ ಸರ್ಕಾರ ರಚನೆ ಮಾಡ್ಕೊಂಡಾರ, 2025ಕ್ಕೆ ಮತ್ತೆ ಸರ್ಕಾರ ಬದಲಾವಣೆ ಮಾಡೋದು, 2026ಕ್ಕೆ ಮತ್ತೆ ಸರ್ಕಾರ ಬದಲಾವಣೆ ಮಾಡೋದು, ಮತ್ತು 2027ಕ್ಕೆ ಮತ್ತೆ ಸರ್ಕಾರ, ಈ ರೀತಿ ನಿರಂತರವಾಗಿ ಸರ್ಕಾರಗಳು ಬದಲಾವಣೆ ಆಗಕತ್ತೀವಪ್ಪ ಅಂದ್ರೆ ದೇಶದ ಅಭಿವೃದ್ಧಿ ಏನಾಗ್ತೈತಿ, ಕುಂಠಿತವಾಗುತ್ತದೆ. ಅಷ್ಟೇ ಅಲ್ಲದೆ ಮಂದಗತಿಯಲ್ಲಿ ಸಾಗುತ್ತದೆ. 2023ರಲ್ಲಿ ಅವರು CM ಆಗಿದ್ದಾರಪ್ಪ ಅಂದ್ರೆ 2028ರವರೆಗೆ ಅವರು ಅಧಿಕಾರನಾಗಿದ್ದರಪ್ಪ ಅಂದ್ರೆ ಅಷ್ಟೇ ಅಲ್ಲದೆ ಅಲ್ಲೇನಪ್ಪ ಅಂದ್ರೆ ಪರಿಣಾಮಕಾರಿ ಯೋಜನೆಗಳನ್ನು ರಾಜ್ಯದಲ್ಲಿ ಜಾರಿಗೆ ತರುವುದಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು 2024ರಲ್ಲಿ ಏನಪ್ಪ ಅಂದ್ರೆ ಅವರು ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿಕೊಂಡಾರ. ಇವರು ಎಲ್ಲಿಯವರೆಗೆ ಅಧಿಕಾರನಾಗಿರ್ಬೇಕಪ್ಪ ಅಂದರೆ 2029ರವರೆಗೆ ಅಧಿಕಾರನಾಗಿದ್ರಪ್ಪ ಅಂದ್ರೆ ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಯೋಜನೆಗಳೇನು ಜಾರಿಗೆ ತಂದಿರ್ತಾರಲ್ಲ, ಕಾರ್ಯಕ್ರಮಗಳೇನು ಅನುಷ್ಠಾನಕ್ಕೆ ಗೊಳಿಸಿರ್ತಾರಲ್ಲ, ಆ ಕಾರ್ಯಕ್ರಮಗಳು, ಆ ಯೋಜನೆಗಳು ಪರಿಣಾಮಕಾರಿಯಾಗಿ ಜಾರಿಗೆ ಬರ್ತಾವ, ಪರಿಣಾಮಕಾರಿಯಾಗಿ ಜನರಿಗೆ ತಲುಪಿಸುವಂಥ ಪ್ರಯತ್ನಗಳಾಗ್ತವ. ಒಂದು ವೇಳೆ ನಿರಂತರವಾಗಿ ಸರ್ಕಾರಗಳು ಬದಲಾವಣೆ ಆಗಕತ್ತೀವಪ್ಪ ಅಂದ್ರೆ ಯಾವುದೇ ರೀತಿ ದೇಶನೂ ಅಭಿವೃದ್ಧಿ ಆಗುವುದಿಲ್ಲ, ಹಿಂದುಳಿದಿರ್ತಕ್ಕಂಥ ನಾಗರಿಕರು ಸಹಿತ ಏನಪ್ಪ ಅಂದ್ರೆ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲೇನಪ್ಪ ಅಂದರೆ ಒಂದು ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಆ ರಾಷ್ಟ್ರದಲ್ಲಿ ರಾಜಕೀಯ ಹೆಂಗಿರಬೇಕಪ್ಪ ಅಂದ್ರೆ ಸ್ಥಿರವಾದಂಥ ರಾಜಕೀಯ ಇರಬೇಕು. 5 ವರ್ಷಗಳಿಗೊಮ್ಮೆ ಮಾತ್ರ ಸರ್ಕಾರ ಬದಲಾವಣೆ ಆಗಬೇಕು ಅಂತೇನಪ್ಪ ಅಂದ್ರೆ ನೋಡ್ಕೊಳ್ಬಹುದು. ಇನ್ನು ಎರಡನೇ ಅಂಶ ಯಾವುದಂದ್ರೆ ಆದ್ಯತೆಗಳ ಆಯ್ಕೆ. ಒಂದು ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡ್ಕೊಳ್ಬೇಕಾದ್ರೆ ಆ ರಾಷ್ಟ್ರಕ್ಕಿರ್ತಕ್ಕಂಥ ಅಡಚಣೆಗಳನ್ನು ನಾವು ನಿವಾರಣೋಪಾಯಗಳನ್ನು ಮಾಡ್ಕೊಳ್ಬೇಕಪ್ಪ ಅಂದರೆ ಅಲ್ಲಿ ನಾವು ಆದ್ಯತೆಗಳಿಗೆ ಆಯ್ಕೆಯನ್ನು ಕೊಡಬೇಕು. ರಾಷ್ಟ್ರ ನಿರ್ಮಾಣಕ್ಕೆ ಅಗತ್ಯವಾದ ಕ್ಷೇತ್ರಗಳಿಗೆ ಸರ್ಕಾರ ಹಂತ ಹಂತವಾಗಿ ಆದ್ಯತೆಯನ್ನು ನೀಡಬೇಕು. ಸರ್ಕಾರ ಏನೈತಲ್ಲ ಹಂತ ಹಂತವಾಗಿ ಆದ್ಯತೆಯನ್ನು ನೀಡಬೇಕು. ಈ ಆದ್ಯತೆಗಳು ಪ್ರಜೆಗಳ ಅಗತ್ಯಕ್ಕೆ ಅನುಗುಣವಾಗಿ ಇರಬೇಕು. 2025ರಲ್ಲಿ ರಾಷ್ಟ್ರ ಬಡತನದಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಬಡತನಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು. 2026ರಲ್ಲಿ ನಮ್ಮ ಸರ್ಕಾರ, ನಮ್ಮ ರಾಷ್ಟ್ರ ನಿರುದ್ಯೋಗ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳೇನಪ್ಪ ಅಂದ್ರೆ ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು. 2027ರಲ್ಲಿ ನಮ್ಮ ಭಾರತ ರಾಷ್ಟ್ರ ಅನಕ್ಷರತೆಯಿಂದ ಬಳಲುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಸಹಿತ ಏನಪ್ಪ ಅಂದರೆ ನಮ್ಮ ಸರ್ಕಾರಗಳು ಆ ಅನಕ್ಷರತೆ ನಿರ್ಮೂಲನೆಗೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡಬೇಕು. ಹಂತ ಹಂತವಾಗಿ ಏನಪ್ಪ ಅಂದರೆ ಆದ್ಯತೆಗಳನ್ನು ಕೊಡುವುದರ ಮೂಲಕ ಪ್ರಜೆಗಳ ಹಿತಾಸಕ್ತಿಗಳನ್ನು ಪೂರೈಸುವಂಥ ಬೇಡಿಕೆಗಳನ್ನು ಪೂರೈಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಪ್ರಜೆಗಳು ಅಭಿವೃದ್ಧಿಯಾದಾಗ ಮಾತ್ರ ರಾಷ್ಟ್ರವು ಅಭಿವೃದ್ಧಿಯಾಗುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಹಂತ ಹಂತವಾಗಿ ಏನಪ್ಪ ಅಂದ್ರೆ ಶಿಕ್ಷಣಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು.
ಸಾರಿಗೆ ವ್ಯವಸ್ಥೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು, ಉದ್ಯೋಗಕ್ಕೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡಬೇಕು, ಕೃಷಿ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡಬೇಕು, ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಶಸ್ತ್ಯಗಳನ್ನು ಕೊಡುವುದರ ಮೂಲಕ ರಾಷ್ಟ್ರವನ್ನು ಉತ್ತಮ ರಾಷ್ಟ್ರವನ್ನಾಗಿ ಮಾಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಪ್ರಜೆಗಳ ಬೇಡಿಕೆಗಳು ಯಾವ ರೀತಿ ಇರ್ತಾವಲ್ಲ, ಪ್ರಜೆಗಳ ಅಭಿಲಾಷೆಗಳು ಯಾವ ರೀತಿ ಇರ್ತಾವಲ್ಲ, ಅವರ ಬೇಡಿಕೆಗಳ ತಕ್ಕಂತೆ ಕೆಲವೊಂದಿಷ್ಟು ಯೋಜನೆಗಳನ್ನು ಜಾರಿಗೆ ತರಬೇಕು. ಆ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆಗೊಳಿಸುವುದರ ಮೂಲಕ ನಾಗರಿಕರಿಗೆ ಮುಟ್ಟಿಸುವಂಥ ಪ್ರಯತ್ನಗಳು ನಮ್ಮ ಸರ್ಕಾರ ಮಾಡಿಕೊಳ್ಳಬೇಕು. ಇವತ್ತು ನಾಗರಿಕರು ಯಾವ ಯಾವ ಸಮಸ್ಯೆಗಳಿಂದ ಬಳಲುತ್ತಿದ್ದಾರೆ, ಯಾವ ಯಾವ ಸಮಸ್ಯೆಗಳಿಂದ ಅವರು ಬಳಲುತ್ತಿದ್ದಾರೆ ಅಂತೇನಪ್ಪ ಅಂದ್ರೆ ಮಾಹಿತಿಗಳನ್ನು ಕ್ರೋಢೀಕರಿಸಿ ಆ ಸಮಸ್ಯೆಗಳಿಗೆ ಪರಿಹಾರವನ್ನು, ಆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸ ಯಾರು ಮಾಡ್ಕೊಳ್ಬೇಕಪ್ಪ ಅಂದರೆ ನಮ್ಮ ಸರ್ಕಾರಗಳು ಮಾಡಿಕೊಂಡಾಗ ಮಾತ್ರ ರಾಷ್ಟ್ರ ಉತ್ತಮ ರಾಷ್ಟ್ರ ನಿರ್ಮಾಣವಾಗಿ ಮುಂದೆ ಸಾಗಬಹುದು. ಇನ್ನು ಮೂರನೇ ಅಂಶ ಯಾವುದಂದರೆ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಅನುಷ್ಠಾನ. ಕಾರ್ಯಕ್ರಮ ಏನೈತಲ್ಲ, ಈ ಕಾರ್ಯಕ್ರಮ ಪರಿಣಾಮಕಾರಿಯಾಗಿ ಅನುಷ್ಠಾನ. ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಯೋಜನೆಗಳಾಗಿರಬಹುದು ಮತ್ತು ಕಾರ್ಯಕ್ರಮಗಳೇನಿದಾವಲ್ಲ ಪರಿಣಾಮಕಾರಿಯಾಗಿ ಗೊಳಿಸಬೇಕು. ಇವತ್ತು ಸರ್ಕಾರ ಯಾವುದೇ ಯೋಜನೆಗಳ ಜಾರಿಗೆ ತರಲಿ, ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರ ಆಗಿರಬಹುದು, ಯಾವುದೇ ಯೋಜನೆಗಳನ್ನು ಜಾರಿಗೆ ತಂದರೂ ಸಹಿತ ಆ ಯೋಜನೆಗಳು ಪರಿಣಾಮಕಾರಿಯಾಗಿ ನಾಗರಿಕರಿಗೆ ಮುಟ್ಟಿಸುವಂಥ ಪ್ರಯತ್ನ ಮಾಡಿಕೊಳ್ಬೇಕು. 1950ರ ಕಾಲಘಟ್ಟದಲ್ಲಿ ನಮ್ಮ ಭಾರತ ರಾಷ್ಟ್ರ ಬಡತನದಿಂದ ಬಳಲುವಂಥ ರಾಷ್ಟ್ರವಾಗಿತ್ತು. ನಮ್ಮ ಭಾರತ ರಾಷ್ಟ್ರ ಅನಕ್ಷರತೆಯಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು. ನನ್ನ ಭಾರತ ರಾಷ್ಟ್ರ ಸಾಮಾಜಿಕ ನ್ಯೂನತೆಗಳಿಂದ ಕೂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು. ಆ ಸಂದರ್ಭದಲ್ಲಿ ಅಂದಿನ ಅಂದ್ರೆ 1900 ಜವಾಹರ್ಲಾಲ್ ನೆಹರು ಅವರೇನು ಪ್ರಧಾನಮಂತ್ರಿ ಆಗ್ತಾರಲ್ಲ, ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತರುವಂಥ ಪ್ರಯತ್ನ ಮಾಡಿದರು. ಈ ಪಂಚವಾರ್ಷಿಕ ಯೋಜನೆಯಲ್ಲಿ ಸಮಾಜವಾದಿ ವಿಚಾರಗಳನ್ನು ಮೈಗೂಡಿಸಿಕೊಂಡರು. ಯಾವವಾದಿ? ಸಮಾಜವಾದಿ ವಿಚಾರಗಳನ್ನು ಮೈಗೂಡಿಸಿಕೊಳ್ಳುವುದರ ಮೂಲಕ ಆ ಸಮಾಜವಾದಿ ವಿಚಾರಗಳ ಅನುಗುಣವಾಗಿ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆಗೊಳಿಸಿದರು. ಯಾವ ಯೋಜನೆಗಳ ಮೂಲಕಪ್ಪ ಅಂದರೆ ಪಂಚವಾರ್ಷಿಕ ಯೋಜನೆಗಳ ಮೂಲಕ. 1951ರಲ್ಲಿ ಜಾರಿಗೆ ತಂದಿರತಕ್ಕಂಥ ಪಂಚವಾರ್ಷಿಕ ಯೋಜನೆಗಳೇನಿದಾವಲ್ಲ, ಈ ಯೋಜನೆಗಳು ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಸರಿಪಡಿಸುವುದಕ್ಕಾಗಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದರು. ಈ ಕಾರ್ಯಕ್ರಮಗಳನ್ನು ನಾಗರಿಕರಿಗೆ ಪರಿಣಾಮಕಾರಿಯಾಗಿ ಮುಟ್ಟಿಸುವಂಥ ಪ್ರಯತ್ನ ಮಾಡಿಕೊಂಡ್ರು. 2015ರಲ್ಲಿ ಈ ಪಂಚವಾರ್ಷಿಕ ಯೋಜನೆಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಮಾಡ್ತಾರೆ ಅಂದರೆ ನೀತಿ ಆಯೋಗ ಅಂತ ಹೆಸರು ಬದಲಾವಣೆ ಮಾಡುತ್ತಾರೆ. 2015ರಲ್ಲಿ ಅಂದ್ರೆ 1951ರಲ್ಲಿ ಜಾರಿಗೆ ತಂದಿರತಕ್ಕಂಥ ಪಂಚವಾರ್ಷಿಕ ಯೋಜನೆ ಏನೈತಲ್ಲ, ಈ ಪಂಚವಾರ್ಷಿಕ ಯೋಜನೆಯನ್ನು ಬದಲಾಗಿ 2015ರಲ್ಲಿ ನೀತಿ ಆಯೋಗವನ್ನು ಜಾರಿಗೆ ತಂದರು. ಯಾರಂದರೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು. ಈ ನೀತಿ ಆಯೋಗದ ಮೂಲಕವೂ ಸಹಿತ ನಮ್ಮ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಏನು ಕಾರ್ಯಕ್ರಮ ಅಂದ್ರೆ ಕೆಲವೊಂದಿಷ್ಟು ಯೋಜನೆಗಳೇನು ಜಾರಿಗೆ ತಂದಿರ್ತೈತಲ್ಲ, ಕೆಲವೊಂದಿಷ್ಟು ಕಾರ್ಯಕ್ರಮಗಳೇನು ಜಾರಿಗೆ ತಂದಿರ್ತೈತಲ್ಲ, ಅದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸುವುದಕ್ಕೆ ಮುಂದಾದರು. ಇವತ್ತು ಸರ್ಕಾರಗಳು, ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಯಾವುದಾದರೂ ಯೋಜನೆಗಳನ್ನು ಜಾರಿಗೆ ತಂದರೆ ಅದು ನೇರವಾಗಿ ನಾಗರಿಕರಿಗೆ ಮುಟ್ಟುವ ರೀತಿಯಲ್ಲಿ ಇರಬೇಕು. ನಡುವೆ ಇರತಕ್ಕಂಥ ದಲ್ಲಾಳಿಗಳಿಗೆ ಏನಪ್ಪ ಅಂದ್ರೆ ಅವಕಾಶ ಮಾಡಿ ಒದಗಿಸಿ ಕೊಡಬಾರ್ದು. ನೇರವಾಗಿ ಯಾರಿಗೆ ಮುಟ್ಟಬೇಕಪ್ಪ ಅಂದರೆ ನಾಗರಿಕರಿಗೆ ಮುಟ್ಟಿದಾಗ ಮಾತ್ರ ಆ ಯೋಜನೆ ಯಶಸ್ವಿಯಾಗಿ ಮುನ್ನಡೆಯುತ್ತದೆ. ಅಷ್ಟೇ ಅಲ್ಲದೆ ಅವರು ಅಭಿವೃದ್ಧಿಶೀಲರಾಗುತ್ತಾರೆ. ನಾಗರಿಕರು ಅಭಿವೃದ್ಧಿ ಆದರೆ ನಮ್ಮ ರಾಷ್ಟ್ರವು ಸಹಿತ ಅಭಿವೃದ್ಧಿಯಾಗಿ ಮುನ್ನಡೆ ಸಾಗುತ್ತದೆ. ಇನ್ನು 4ನೇ ಅಂಶ ಯಾವುದಪ್ಪ ಅಂದರೆ ಮಿಶ್ರ ಆರ್ಥಿಕತೆ. ಯಾವ ಆರ್ಥಿಕತೆ? ಮಿಶ್ರ ಆರ್ಥಿಕತೆ. ಮಿಶ್ರ ಆರ್ಥಿಕತೆ ಅಂದರೆ ಏನು ನೋಡುವುದಾದರೆ, ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಮಿಶ್ರ ಆರ್ಥಿಕತೆ ಅಂದರೆ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ
ಆರ್ಥಿಕ ಸ್ಥಿತಿಗತಿಗಳನ್ನು ಬಲಪಡಿಸುವುದೇ ಮಿಶ್ರ ಆರ್ಥಿಕತೆ ಎನ್ನುವರು. ಮಿಶ್ರ ಆರ್ಥಿಕತೆ ಅಂದ್ರೆ ಸರ್ಕಾರಿ ಮತ್ತು ಖಾಸಗಿ ಸಹಭಾಗಿತ್ವದಲ್ಲಿ ಆರ್ಥಿಕ ಸ್ಥಿತಿಗತಿಗಳೇನಿದಾವಲ್ಲ ಆ ಆರ್ಥಿಕ ಸ್ಥಿತಿಗತಿಗಳನ್ನು ಬಲಪಡಿಸುವುದೇ ಅಥವಾ ಅಭಿವೃದ್ಧಿಪಡಿಸುವಂಥ ವ್ಯವಸ್ಥೆಗೆ ನಾವೇನೆಂದು ಕರೆಯಲಾಗುವುದಪ್ಪ ಅಂದರೆ ಮಿಶ್ರ ಆರ್ಥಿಕತೆ ಎಂದು ಕರೆಯಲಾಗುವುದು. ಆರ್ಥಿಕ ಕ್ಷೇತ್ರದಲ್ಲಿ ಖಾಸಗಿ ಉದ್ಯಮಿಗಳ ಪಾತ್ರ ಪ್ರಮುಖವಾಗಿದೆ. ಆರ್ಥಿಕ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಖಾಸಗಿ ಉದ್ಯಮಿಗಳ ಪಾತ್ರ ಪ್ರಮುಖವಾಗಿದೆ. ಟಾಟಾ ಬಿರ್ಲಾ ಅನ್ನುವಂಥ ಈ ಟಾಟಾ ಬಿರ್ಲಾ ಅನ್ನುವಂಥ ಉದ್ಯಮಿ ವಿಪ್ರೋ ಆಗಿರಬಹುದು, ಇನ್ಫೋಸಿಸ್ ಆಗಿರಬಹುದು, ಮುಂತಾದ ಕಂಪನಿಗಳೇನಿದಾವಲ್ಲ ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಸಹಾಯಕವಾಗಿದೆ. ಇವತ್ತು ಟಾಟಾ ಬಿರ್ಲಾ ಅನ್ನುವಂಥ ಕಂಪನಿ ಆಗಿರಬಹುದು, ವಿಪ್ರೋ ಅನ್ನುವಂಥ ಕಂಪನಿ ಆಗಿರಬಹುದು ಮತ್ತು ಇನ್ಫೋಸಿಸ್ ಅನ್ನುವಂಥ ಕಂಪನಿಗಳಾಗಿರಬಹುದು, ಇತರೆ ಹಲವಾರು ಕಂಪನಿಗಳೇನಿದಾವಲ್ಲ ರಾಷ್ಟ್ರದಲ್ಲಿ ಉದ್ಯೋಗ ಸೃಷ್ಟಿ ಮಾಡಲು ಸಹಕಾರಿಯಾಗಿವೆ. ನಮ್ಮ ಭಾರತ ರಾಷ್ಟ್ರ 1991ರ ಕಾಲಘಟ್ಟದಲ್ಲಿ ಭಾರತ ರಾಷ್ಟ್ರ ಆರ್ಥಿಕತೆಯಲ್ಲಿ ಕುಸಿದಂಥ ರಾಷ್ಟ್ರವಾಗಿತ್ತು, ಆರ್ಥಿಕತೆಯಲ್ಲಿ ಹಿಂಜರಿಕೆ ಇದ್ದಂಥ ರಾಷ್ಟ್ರವಾಗಿತ್ತು, ಆರ್ಥಿಕತೆಯಲ್ಲಿ ಹಿನ್ನಡೆಯನ್ನು ಒಳಗೊಂಡಿರ್ತಕ್ಕಂಥ ರಾಷ್ಟ್ರವಾಗಿತ್ತು. 1991ರಲ್ಲಿ ಭಾರತ ರಾಷ್ಟ್ರದಲ್ಲಿ ಖಾಸಗೀಕರಣ, ಉದಾರೀಕರಣ, ಜಾಗತೀಕರಣ ಅನ್ನುವಂಥ ನೀತಿಯನ್ನು ಜಾರಿಗೆ ತರುವುದರ ಮೂಲಕ ರಾಷ್ಟ್ರದ ಆರ್ಥಿಕತೆಯನ್ನು ಸದೃಢ ಮಾಡುವಂಥ ಪ್ರಯತ್ನ ಮಾಡಿದರು. ಬೇರೆ ರಾಷ್ಟ್ರದ ಕಂಪನಿಗಳಿಗೆ ನಮ್ಮ ರಾಷ್ಟ್ರದಲ್ಲಿ ಬಂಡವಾಳ ಹೂಡಿಕೆ ಮಾಡುವುದರ ಮೂಲಕ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ನಿರುದ್ಯೋಗ ಸಮಸ್ಯೆ ಏನೈತಲ್ಲ ಅದನ್ನು ಹೋಗಲಾಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಂಡರು. ಈ ಮಿಶ್ರ ಆರ್ಥಿಕ ವ್ಯವಸ್ಥೆಯಿಂದಲೂ ಸಹಿತ ಒಂದು ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡಿಕೊಳ್ಳಬಹುದಂತ ಹೇಳ್ಬೋದು. ಇನ್ನು 5ನೇ ಅಂಶ ಯಾವುದಂದರೆ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ. ಯಾವ ನೀತಿ? ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಅನುಷ್ಠಾನ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ಭಾರತ ಸಂವಿಧಾನದ ಭಾಗ 4ರಲ್ಲಿ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವ ಏನೈತಲ್ಲ ಈ ರಾಜ್ಯ ನೀತಿ ನಿರ್ದೇಶಕ ತತ್ವ ಭಾರತ ಸಂವಿಧಾನದ 4ನೇ ಭಾಗದಿಂದ ಈ 4ನೇ ಭಾಗದಲ್ಲಿ ಏನಪ್ಪ ಅಂದರೆ ಅವಕಾಶವನ್ನು ಒದಗಿಸಿಕೊಡಲಾಗಿದೆ. ರಾಷ್ಟ್ರ ಅಭಿವೃದ್ಧಿಯತ್ತ ಸಾಗಿಸಲು ಸರ್ಕಾರ ಜನರಿಗೆ ಪೂರಕವಾದಂಥ ಯೋಜನೆಗಳನ್ನು ಕಲ್ಪಿಸಿಕೊಡ್ಬೇಕು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವ ಏನು ಹೇಳ್ತೈತಪ್ಪ ಅಂದರೆ ನಾಗರಿಕರ ಹಿತಕ್ಕೆ ಅನುಗುಣವಾಗಿ, ನಾಗರಿಕರ ಬೇಡಿಕೆಗಳ ಅನುಗುಣವಾಗಿ, ನಾಗರಿಕರ ಅಭಿಲಾಷೆಗಳಿಗೆ ಅನುಗುಣವಾಗಿ ಯೋಜನೆಗಳನ್ನು ರೂಪಿಸಿ ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕಂತ ಭಾರತ ಸಂವಿಧಾನದ 4ನೇ ಭಾಗದಲ್ಲಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ತಿಳಿಸುತ್ತವೆ. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನಾವು ಕೆಲವೊಂದಿಷ್ಟು ವಿಚಾರಗಳನ್ನು ನೋಡಿಕೊಳ್ಳಲಾಗುವುದು. ಹಾಗಾದರೆ ಯಾವ ಯಾವ ವಿಚಾರಗಳನ್ನು ನೋಡಿಕೊಳ್ಳಲಾಗುವುದಪ್ಪ ಅಂದರೆ ಸಮಾಜವಾದಿ ವಿಚಾರಗಳೇನಿದಾವಲ್ಲ ಈ ಸಮಾಜವಾದಿ ವಿಚಾರಗಳು ಸಹಿತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ನಾವು ಕಂಡುಕೊಳ್ಬೋದು. ಅಷ್ಟೇ ಅಲ್ಲದೆ ಸ್ನೇಹಿತರೆ ಗಾಂಧಿವಾದಿ ವಿಚಾರಗಳು, ಯಾವವಾದಿ? ಗಾಂಧಿವಾದಿ ವಿಚಾರಗಳನ್ನು ಸಹಿತ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಕೊಳ್ಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ ಇನ್ನು ಉದಾರವಾದಿ ವಿಚಾರಗಳೇನಿದಾವಲ್ಲ ಈ ಉದಾರವಾದಿ ವಿಚಾರಗಳು ಸಹಿತ ಭಾರತ ಸಂವಿಧಾನದ 4ನೇ ಭಾಗದಲ್ಲಿರ್ತಕ್ಕಂಥ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಕೊಳ್ಳಲಾಗುವುದು. ಈ ತತ್ವಗಳ ಅಡಿಯಲ್ಲಿ ಇವತ್ತು ಸಮಾಜವಾದಿ ತತ್ವಗಳಾಗಿರಬಹುದು, ಗಾಂಧಿವಾದಿ ತತ್ವಗಳಾಗಿರಬಹುದು, ಉದಾರವಾದಿ ತತ್ವಗಳಾಗಿರಬಹುದು. ಈ ತತ್ವಗಳ ಅಡಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರಿಗೆ ಪ್ರಗತಿಗೆ ಪೂರಕವಾದಂಥ ಯೋಜನೆಗಳನ್ನು ಕಲ್ಪಿಸಿಕೊಡಬೇಕು. ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳೇನದವಲ್ಲ ಈ ತತ್ವಗಳ ಅಡಿಯಲ್ಲಿ ಪರಿಶಿಷ್ಟ ಜಾತಿಯವರಿಗಾಗಿರಬಹುದು, ಪರಿಶಿಷ್ಟ ಪಂಗಡದವರಿಗಾಗಿರಬಹುದು, ಹಿಂದುಳಿದ ವರ್ಗದವರಿಗಾಗಿರಬಹುದು ಮತ್ತು ಮಹಿಳೆಯರ ಪ್ರಗತಿಗೆ ಪೂರಕವಾದಂಥ ಯೋಜನೆಗಳನ್ನು ಕಲ್ಪಿಸಿ ಕೊಡಬೇಕು. ಆವಾಗ ಮಾತ್ರ ನಾವು ಎಂಥ ರಾಷ್ಟ್ರ ನಿರ್ಮಾಣ ಮಾಡಿಕೊಳ್ಳಬಹುದಪ್ಪ ಅಂದರೆ ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡಿಕೊಳ್ಳಬಹುದು.
ಭಾರತ ಸಂವಿಧಾನದ 38ನೇ ವಿಧಿ, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಬರ್ತಕ್ಕಂಥ 38ನೇ ವಿಧಿ ಏನು ಹೇಳ್ತೈತಪ್ಪ ಅಂದರೆ, ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸಲು ಪೂರಕವಾದಂಥ ಸಾಮಾಜಿಕ ವ್ಯವಸ್ಥೆಯನ್ನು ನಿರ್ಮಿಸತಕ್ಕ 38ನೇ ವಿಧಿಯ ಅನ್ವಯವಾಗಿ ಜನರ ಕಲ್ಯಾಣವನ್ನು ಪ್ರೋತ್ಸಾಹಿಸಲು ಪೂರಕವಾದಂಥ ಸಾಮಾಜಿಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಡ್ಬೇಕಂತ ಹೇಳ್ತೈತಿ. ಯಾವ ಸಮುದಾಯ ಆರ್ಥಿಕವಾಗಿ ಹಿನ್ನಡೆಯನ್ನು ಅನುಭವಿಸುತ್ತಾವೋ ಅಂತಹ ಸಮುದಾಯವನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಅವರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಅವರಿಗೆ ಸಾಮಾಜಿಕವಾಗಿ ಕೆಲವೊಂದಿಷ್ಟು ಪೂರಕವಾದಂಥ ಅವಕಾಶಗಳನ್ನು ಒದಗಿಸಿಕೊಡಬೇಕು ಅಂತ ಯಾವ ವಿಧಿ ಹೇಳಲಾಗುತ್ತದೆ ಅಂದರೆ 38ನೇ ವಿಧಿ ಹೇಳುತ್ತದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 39A ವಿಧಿ ಸಮಾನ ನ್ಯಾಯ ಮತ್ತು ಉಚಿತ ಕಾನೂನಿನ ನೆರವನ್ನು ನೀಡತಕ್ಕದ್ದು ಅಂತ ಹೇಳ್ತೈತೆ. ಭಾರತ ಸಂವಿಧಾನದ 39A ವಿಧಿ ಏನೈತಲ್ಲ, ಇದು ಏನು ಹೇಳ್ತೈತಪ್ಪ ಅಂದರೆ ಸಮಾನ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಇಲ್ಲಿ ಯಾವುದೇ ಶ್ರೀಮಂತರಾಗಿರಬಹುದು, ಬಡವರಾಗಿರಬಹುದು, ಯಾವುದೇ ರೀತಿ ತಾರತಮ್ಯ ಮಾಡಲಾರದೆ ಪ್ರತಿಯೊಬ್ಬ ನಾಗರಿಕನಿಗೇನಪ್ಪ ಅಂದ್ರೆ ಸಮಾನವಾದಂಥ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಉಚಿತವಾದಂಥ ಕಾನೂನಿನ ನೆರವನ್ನು ಒದಗಿಸಿಕೊಡ್ಬೇಕು. ಕೆಲವೊಂದಿಷ್ಟು ಜನರಿಗೇನಪ್ಪ ಅಂದರೆ ವಕೀಲರೇನಪ್ಪ ಅಂದರೆ ಕಾನೂನಿನ ನೆರವು ಉಚಿತವಾಗಿಯೇ ಒದಗಿಸಿಕೊಡ್ಬೇಕು. ಇವತ್ತು ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೆಲವೊಂದಿಷ್ಟು ಕಾನೂನಿನ ಅರಿವಿನಿಂದ ವಂಚಿತರಾದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರಗಳೇನದವಲ್ಲ ಆತನಿಗೆ ಉಚಿತವಾಗಿ ಕಾನೂನಿನ ನೆರವನ್ನು ಒದಗಿಸಿಕೊಡಬೇಕು. ಯಾವ ವಿಧಿಯ ಅಡಿಯಲ್ಲಪ್ಪ ಅಂದ್ರೆ 39A ವಿಧಿಯ ಅಡಿಯಲ್ಲಿ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 39D ವಿಧಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು. ಭಾರತ ಸಂವಿಧಾನದ ಈ 39D ವಿಧಿ ಏನದಲ್ಲ, ಈ 39D ವಿಧಿ ಏನು ಹೇಳ್ತೈತೆ ಅಂದರೆ ಪುರುಷರಿಗೂ ಮತ್ತು ಮಹಿಳೆಯರಿಗೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕು. ಪುರುಷರಷ್ಟೇ ಮಹಿಳೆಯರು ಪ್ರಾಬಲ್ಯರಾಗಿದ್ದಾರೆ, ಪುರುಷರಷ್ಟೇ ಮಹಿಳೆಯರು ತಮ್ಮ ಕೆಲಸವನ್ನು ನಿರ್ವಹಣೆ ಮಾಡಿಕೊಂಡು ಹೋಗುತ್ತಿದ್ದಾರೆ. ಅದಕ್ಕಾಗಿ ಆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕು. ಇವತ್ತು ಪುರುಷರು 8 ಗಂಟೆ ಕೆಲಸ ಮಾಡಕತ್ತಿದ್ರಪ್ಪ ಅಂದ್ರೆ, ಮಹಿಳೆಯರು 8 ಗಂಟೆ ಕೆಲಸ ಮಾಡಕತ್ತಿದ್ರಪ್ಪ ಅಂದ್ರೆ, ಈ ಪುರುಷರಿಗೆ ಯಾವ ರೀತಿ ವೇತನವನ್ನು ಕೊಡ್ತಾರಲ್ಲ, ಮಹಿಳೆಯರಿಗೂ ಸಹಿತ ಅದೇ ರೀತಿ ವೇತನವನ್ನು ಕಲ್ಪಿಸಿಕೊಡ್ಬೇಕು. ಪುರುಷರು ಯಾವ ಕೆಲಸವನ್ನು ಮಾಡ್ತಾರಲ್ಲ, ಮಹಿಳೆಯರು ಅದೇ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ಪುರುಷರಿಗೆ ಯಾವ ರೀತಿ ವೇತನ ಕೊಡ್ತಾರಲ್ಲ ಅದೇ ರೀತಿ ವೇತನವನ್ನು ಸಹಿತ ಮಹಿಳೆಯರಿಗೆ ಒದಗಿಸಿಕೊಡ್ಬೇಕಂತ ಯಾವ ವಿಧಿ ಹೇಳಲಾಗುತ್ತದೆ ಅಂದರೆ ಭಾರತ ಸಂವಿಧಾನದ 39D ವಿಧಿ ಹೇಳಲಾಗುತ್ತದೆ ಸ್ನೇಹಿತರೆ. ಇದು ಸಹಿತ ನಾವು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಕೊಳ್ಬೋದು. ನಮ್ಮ ಸರ್ಕಾರ ಮಹಿಳೆಯರಿಗೆ ಒಂದು ವೇತನ ಕೊಡೋದು, ಪುರುಷರಿಗೆ ಒಂದು ವೇತನ ಕೊಡೋದು, ಈ ರೀತಿ ತಾರತಮ್ಯ ಮಾಡಬಾರ್ದು ಅಂತ ಹೇಳ್ತೈತಿ. ಇವತ್ತು ಪುರುಷರೇ ಆಗಿರಬಹುದು, ಮಹಿಳೆಯರೇ ಆಗಿರಬಹುದು, ಆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಬೇಕಂತ ಭಾರತ ಸಂವಿಧಾನದ 39D ವಿಧಿ ಹೇಳ್ತೈತಿ. ಈ ರೀತಿ ಮಾಡಿದಾಗ ನಾವು ಎಂಥ ರಾಷ್ಟ್ರ ನಿರ್ಮಾಣ ಮಾಡಿಕೊಳ್ಳಬಹುದಪ್ಪ ಅಂದರೆ ಉತ್ತಮ ರಾಷ್ಟ್ರ ನಿರ್ಮಾಣ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಇನ್ನು 41ನೇ ವಿಧಿ ಏನು ಹೇಳ್ತೈತೆ ಅಂದರೆ ಉದ್ಯೋಗ ಆಗಿರಬಹುದು, ಶಿಕ್ಷಣ ಆಗಿರಬಹುದು. ಅಂದ್ರೆ ಈ ಉದ್ಯೋಗ ಆಗಿರಬಹುದು, ಶಿಕ್ಷಣ ಆಗಿರಬಹುದು ಮತ್ತು ಸರ್ಕಾರದ ಸಹಾಯವನ್ನು ಪಡೆಯುವಂಥ ಹಕ್ಕನ್ನು ಸಹಿತ ನೀಡಲಾಗಿದೆ. ಯಾವುದಾದರೂ ನಿರುದ್ಯೋಗ ಯುವತಿಯರೇನದರಲ್ಲ ಉದ್ಯೋಗದಿಂದ ವಂಚಿತರಾಗಿದ್ದರಪ್ಪ ಅಂದ್ರೆ ಅವರಿಗೆ ಉದ್ಯೋಗವನ್ನು ಒದಗಿಸಿಕೊಡಬೇಕು. ಶಿಕ್ಷಣದಿಂದ ವಂಚಿತರಾಗಿದ್ದರಪ್ಪ ಅಂದ್ರೆ ಅವರಿಗೆ ಶಿಕ್ಷಣವನ್ನು ಒದಗಿಸಿಕೊಡಬೇಕು. ಸರ್ಕಾರದ ಸಹಾಯವನ್ನು ಸಹಿತ ಒದಗಿಸಿಕೊಡಬೇಕು. ಇವತ್ತ ಕೆಲವೊಂದಿಷ್ಟು ವೃದ್ಧ ವರ್ಗದವರಿಗೆ ಅವರಿಗೆ ವೃದ್ಧಾಪ್ಯ ವೇತನ, ವಿಧವೆಯರಿಗೆ ವಿಧವಾ ವೇತನ ಏನೈತಲ್ಲ, ಈ ರೀತಿ ಏನಪ್ಪ ಅಂದ್ರೆ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡಬೇಕು. ನಿರುದ್ಯೋಗ ಯುವಕ ಮತ್ತು ಯುವತಿಯರಿದ್ದರೆ ಅವರಿಗೆ ಕೆಲವೊಂದಿಷ್ಟು ಕೌಶಲ್ಯ ತರಬೇತಿ ಕೊಡುವುದರ ಮುಖಾಂತರ ಅವರನ್ನು ಸ್ವಯಂ ಉದ್ಯೋಗಸ್ಥರನ್ನಾಗಿ ಮಾಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಕೆಲವೊಂದಿಷ್ಟು ಸಮುದಾಯಗಳು ಶಿಕ್ಷಣದಿಂದ ವಂಚಿತರಾಗಿದ್ದರೆ ಆ ಸಮುದಾಯಗಳಿಗೆ ಶೈಕ್ಷಣಿಕವಾಗಿ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದರ ಮುಖಾಂತರ ಅವರನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕು. ಸರ್ಕಾರದ ಇನ್ನಿತರೆ ಹಲವಾರು ಸಹಾಯಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಬೇಕಂತ ಈ 41ನೇ ವಿಧಿ ಹೇಳ್ತೈತಿ. ಇನ್ನು 42ನೇ ವಿಧಿ
ನ್ಯಾಯಯುತ ಮತ್ತು ಮಾನವೀಯ ಸ್ಥಿತಿಗತಿಗಳನ್ನು ಒದಗಿಸುವುದು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಹೆರಿಗೆ ಭತ್ಯೆಯನ್ನು ಸಹಿತ ಒದಗಿಸಿ ಕಲ್ಪಿಸಿಕೊಡಬೇಕು. ಇವತ್ತು ಗರ್ಭಿಣಿ ಮಹಿಳೆಯರು ಇದ್ದಂಥ ಸಂದರ್ಭದಲ್ಲಿ ಆ ಗರ್ಭಿಣಿ ಮಹಿಳೆಯರಿಗೆ ಏನಪ್ಪ ಅಂದ್ರೆ ಇವತ್ತು ಸರ್ಕಾರಿ ಇಲಾಖೆ ಒಳಗೆ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ಅಥವಾ ಖಾಸಗಿ ಕಂಪನಿ ಒಳಗೆ ಕೆಲಸ ಮಾಡ್ತಿದ್ರಪ್ಪ ಅಂದ್ರೆ ಅವರಿಗೆ ಉಚಿತವಾಗಿ ಅವ್ರಿಗೇನಪ್ಪ ಅಂದ್ರೆ ಅವರಿಗೆ ಕೆಲವೊಂದಿಷ್ಟು ಸೌಲಭ್ಯಗಳನ್ನು ಒದಗಿಸಿಕೊಡೋದ್ರ ಜೊತೆಗೆ ಅವರಿಗೆ ಹೆರಿಗೆ ಭತ್ಯೆಯನ್ನು ಸಹಿತ ಒದಗಿಸಿಕೊಡಬೇಕು. 1961ರ ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ, ಯಾವ ಕಾಯ್ದೆ? 1961ರ ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ ಏನೈತಲ್ಲ, ಈ ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆಯ ಅನ್ವಯವಾಗಿ ಯಾವ ಕ್ಷೇಮಾಭಿವೃದ್ಧಿ? ಪ್ರಸೂತಿ ಕ್ಷೇಮಾಭಿವೃದ್ಧಿ ಕಾಯ್ದೆ ಏನೈತಲ್ಲ, ಈ ಕಾಯ್ದೆಯ ಅನ್ವಯವಾಗಿ ಗರ್ಭಿಣಿ ಮಹಿಳೆಯರಿಗೆ ವೇತನ ಸಹಿತ 6 ತಿಂಗಳ ಕಾಲ ರಜೆಯನ್ನು ನೀಡಲಾಗುವುದು. ಎಷ್ಟು ತಿಂಗಳ ಕಾಲ? 6 ತಿಂಗಳ ಕಾಲ ಅಂದರೆ 180 ದಿನಗಳ ಕಾಲ ಏನಪ್ಪ ಅಂದ್ರೆ ರಜೆಯನ್ನು ನೀಡಲಾಗುವುದು ಅವರಿಗೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಮೊನ್ನೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನ ನೇತೃತ್ವದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಏನಪ್ಪ ಅಂದ್ರೆ ಮಹಿಳೆಯರಿಗೆ 1 ದಿನ ಋತುಚಕ್ರ ಆದಂಥ ಸಂದರ್ಭದಲ್ಲಿ ಅವರಿಗೇನಪ್ಪ ಅಂದ್ರೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಅಷ್ಟು 12 ತಿಂಗಳದವಪ್ಪ ಅಂದ್ರೆ 12 ರಜೆಯನ್ನು ಘೋಷಣೆ ಮಾಡಲಾಗಿದೆ. ಮಹಿಳೆಯರಿಗೆ 1 ತಿಂಗಳಲ್ಲಿ 1 ದಿನ ಏನು ಋತುಚಕ್ರ ಆಗ್ತೈತಲ್ಲ, ಆ ಋತುಚಕ್ರ ಆದಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಮಹಿಳೆಯರಿಗೆ 1 ದಿನ ರಜೆಯನ್ನು ಘೋಷಣೆಯನ್ನು ಮಾಡಲಾಗಿದೆ. ಇಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವಂಥ ಜವಾಬ್ದಾರಿ ಯಾರ್ದಪ್ಪ ಅಂದರೆ ನಮ್ಮ ಸರ್ಕಾರಗಳದಾಗಿದೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, 46ನೇ ವಿಧಿ ಏನು ಹೇಳ್ತೈತೆ ಅಂದರೆ ಪರಿಶಿಷ್ಟ ಜಾತಿ ಆಗಿರಬಹುದು, ಪರಿಶಿಷ್ಟ ಪಂಗಡ ಆಗಿರಬಹುದು ಮತ್ತು ಇತರೆ ದುರ್ಬಲ ವರ್ಗಗಳ ಶೈಕ್ಷಣಿಕ ಆರ್ಥಿಕ ಹಿತಾಸಕ್ತಿಗೆ ಪ್ರೋತ್ಸಾಹವನ್ನು ನೀಡುವುದು. ಯಾವ ಸಮುದಾಯ ಶಿಕ್ಷಣದಿಂದ ವಂಚಿತರಾಗಿರುತ್ತದೆಯೋ, ಯಾವ ಸಮುದಾಯ ಆರ್ಥಿಕತೆಯ ಹಿನ್ನಡೆಯನ್ನು ಅನುಭವಿಸ್ತೈತಲ್ಲ ನೀಡುವುದು. ಇವತ್ತು SC/ST ಅವರು ಆರ್ಥಿಕವಾಗಿ ಹಿನ್ನಡೆ ಇದ್ದಂಥ ಸಂದರ್ಭದಲ್ಲಿ ಅವರು ಆರ್ಥಿಕವಾಗಿ ಸದೃಢ ಆಗಬೇಕಪ್ಪ ಅಂದ್ರೆ ಅವ್ರಿಗೇನಪ್ಪ ಅಂದ್ರೆ ಕೆಲವೊಂದಿಷ್ಟು ಯೋಚನೆಗಳನ್ನು ಒದಗಿಸಿಕೊಡಲಾಗಿದೆ. ಸ್ವಯಂ ಉದ್ಯೋಗವನ್ನು ಕೈಗೊಳ್ಳಲುಗೋಸ್ಕರ ಸಹಿತ ಕೆಲವೊಂದಿಷ್ಟು ಪ್ರೋತ್ಸಾಹ ಧನವನ್ನು ನಮ್ಮ ಸರ್ಕಾರಗಳು ನೀಡುತ್ತಿವೆ. ಇವತ್ತು ಕೆಲವೊಂದಿಷ್ಟು ಸಮುದಾಯಗಳು ಅಂದರೆ ಇವತ್ತು SC/ST ಸಮುದಾಯಗಳು ಶಿಕ್ಷಣದಿಂದ ಏನು ವಂಚಿತರಾಗಿದ್ದಾರಲ್ಲ ಅವರನ್ನು ಅಭಿವೃದ್ಧಿಪಡಿಸಲುಗೋಸ್ಕರ, ಅವರನ್ನು ಸಬಲರನ್ನಾಗಿ ಮಾಡಲುಗೋಸ್ಕರ ಪ್ರೋತ್ಸಾಹ ಧನಗಳನ್ನು ಕೊಡುತ್ತಿದ್ದಾರೆ. ಅವರಿಗೆ ಉಚಿತವಾಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅವರಿಗೆ ಸ್ಕಾಲರ್ಶಿಪ್ಗಳನ್ನು ಕೊಡುವುದಾಗಿರಬಹುದು, ಪ್ರೈಸ್ ಮನಿ ಅಂತ ನಾವು ಕರಿತೇವಲ್ಲ, ಈ ರೀತಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತಿದ್ದಾರೆ. ಇವತ್ತು KAS ಆಗಿರ್ಬೋದು, IAS ಆಗಿರ್ಬೋದು, FD ಆಗಿರ್ಬೋದು, PDO ಆಗಿರ್ಬೋದು, PS ಆಗಿರ್ಬೋದು, ಇನ್ನಿತರೆ ತರಬೇತಿಗಳನ್ನು ಪಡೆದುಕೊಳ್ಳುವುದಕ್ಕೆ ಅವರಿಗೆ ಉಚಿತವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕಲ್ಪಿಸಿಕೊಡುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಅವರು ಬೇರೆ ರಾಷ್ಟ್ರಕ್ಕೆ ಹೋಗುವುದಕ್ಕೆ ಅಂದರೆ ಬೇರೆ ರಾಷ್ಟ್ರದಲ್ಲಿ ಹೋಗಿ ಶಿಕ್ಷಣ ಪಡಿಬೇಕಂದ್ರೆ ಅದಕ್ಕೂ ಸಹಿತ ಪ್ರೋತ್ಸಾಹ ಧನವನ್ನು ನಮ್ಮ ಸರ್ಕಾರಗಳು ನೀಡುತ್ತಿವೆ. ಈ ರೀತಿ ನೀಡುವುದರಿಂದ ಏನಪ್ಪ ಅಂದ್ರೆ ಅವರು ಶೈಕ್ಷಣಿಕವಾಗಿ ಸದೃಢರಾಗ್ತಾರೆ ಮತ್ತು ಆರ್ಥಿಕವಾಗಿ ಸದೃಢ ಆಗುತ್ತಾರೆ. ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳ ಬಗ್ಗೆ ಒಂದು ತಮ್ಮದೇ ಆಗಿರ್ತಕ್ಕಂಥ ವಿಚಾರವನ್ನು ಪ್ರಸ್ತುತಪಡಿಸಿದ್ದಾರೆ. ವಿಶ್ವರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳೇನಿದಾರಲ್ಲ, ಈ ಜನಪ್ರತಿನಿಧಿಗಳಿಗೆ ಎಚ್ಚರಿಸುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ತಮ್ಮ ವಾಕ್ಯವನ್ನು ಪ್ರಸ್ತುತಪಡಿಸುವುದರ ಮೂಲಕ ಜನಪ್ರತಿನಿಧಿಗಳಿಗೆ ಎಚ್ಚರಿಸುವಂಥ ಪ್ರಯತ್ನ ಯಾರು ಮಾಡಿದ್ದಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಾಡಿದ್ದಾರೆ. ಇವತ್ತು ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರ ಆಗಿರಬಹುದು, ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರ ಆಗಿರಬಹುದು, ರಾಜ್ಯ ನೀತಿ ನಿರ್ದೇಶಕ ತತ್ವ ನಿರ್ಲಕ್ಷಿಸಿದರೆ ಆ ನಿರ್ಲಕ್ಷ್ಯಕ್ಕೆ ಕಾರಣಗಳು ಚುನಾವಣೆಯ ಸಂದರ್ಭದಲ್ಲಿ ಚುನಾಯಿತ ಸಮುದಾಯಕ್ಕೆ ಉತ್ತರಿಸಬೇಕಾಗುತ್ತದೆ. ಕೇಂದ್ರ ಸರ್ಕಾರಗಳಾಗಿರಬಹುದು, ರಾಜ್ಯ ಸರ್ಕಾರಗಳಾಗಿರಬಹುದು, ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ನಿರ್ಲಕ್ಷಿಸಿದರೆ ಯಾವ ಸರ್ಕಾರಗಳಪ್ಪ ಅಂದರೆ
ಕೇಂದ್ರ ಸರ್ಕಾರ ಆಗಿರಬಹುದು ಮತ್ತು ರಾಜ್ಯ ಸರ್ಕಾರಗಳಾಗಿರಬಹುದು ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ ನಿರ್ಲಕ್ಷಿಸಿದರೆ ಆ ನಿರ್ಲಕ್ಷ್ಯಕ್ಕೆ ಕಾರಣಗಳನ್ನು ಚುನಾವಣೆಯ ಸಂದರ್ಭದಲ್ಲಿ ಈ ಚುನಾಯಿತ ಸಮುದಾಯಕ್ಕೆ ಉತ್ತರಿಸಬೇಕಾಗುತ್ತದೆ. ನಾಗರಿಕರ ಬೇಡಿಕೆಗಳ ತಕ್ಕಂತೆ ಯಾವುದೇ ಪೂರಕವಾದಂಥ ಯೋಜನೆಗಳನ್ನು ರೂಪಿಸಲಿಲ್ಲ ಅಂದರೆ, ಯಾವುದೇ ಶಾಸನಗಳನ್ನು ಅನುಷ್ಠಾನಕ್ಕೆ ಗೊಳಿಸದಿದ್ದರೆ ಅಂತಹ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ 5 ವರ್ಷಗಳಿಗೊಮ್ಮೆ ನಡೆಯುವಂಥ ಚುನಾವಣೆ ಏನೈತಲ್ಲ ಏನಿದಾರಲ್ಲ ಪ್ರತಿನಿಧಿಗಳನ್ನು ಆಯ್ಕೆ ಮಾಡ್ತಾರಲ್ಲ ಆ ಪ್ರತಿನಿಧಿಗಳ ಮನೆಗೆ ಹೋಟು ಕೇಳುವಂಥ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಆ ಪ್ರತಿನಿಧಿಗಳಿಗೆ ಪ್ರತಿಯೊಂದು ವಿಷಯಗಳನ್ನು ಉತ್ತರಿಸಬೇಕಾದಂಥ ಪರಿಸ್ಥಿತಿ ಯಾರಿಗೆ ಬರ್ತೈತಪ್ಪ ಅಂದರೆ ನಮ್ಮನ್ನಾಳುವಂಥ ಜನಪ್ರತಿನಿಧಿಗಳಿಗೆ ಬರ್ತೈತಿ. ಇವತ್ತು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಯಾವುದೇ ಪಕ್ಷಗಳಾಗಿರ್ಬೋದು ಯಾವುದೇ ಸರ್ಕಾರ ನಿರ್ಲಕ್ಷಣೆ ಮಾಡಿದರೆ ಆ ನಿರ್ಲಕ್ಷ್ಯಕ್ಕೆ ಕಾರಣಗಳೇನಪ್ಪ ಅಂದರೆ ಚುನಾವಣೆಯ ಸಂದರ್ಭದಲ್ಲಿ ಚುನಾಯಿತ ಸಮುದಾಯಕ್ಕೆ ಉತ್ತರಿಸಬೇಕಾಗುತ್ತದೆ ಅಂತ ಹೇಳಿದಂಥ ವ್ಯಕ್ತಿ ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇನ್ನು 6ನೇ ಅಂಶ ಯಾವುದಂದರೆ ನಾಗರಿಕ ಸಮಾಜದ ಪಾತ್ರ. ಯಾರ ಪಾತ್ರ? ನಾಗರಿಕ ಸಮಾಜದ ಪಾತ್ರ. ಭಾರತ ರಾಷ್ಟ್ರ ಉತ್ತಮ ರಾಷ್ಟ್ರ ನಿರ್ಮಾಣ ಪ್ರಕ್ರಿಯೆಯಲ್ಲಿ ಈ ನಾಗರಿಕ ಸಮಾಜ ಸಂಘಟನೆಗಳ ಪಾತ್ರ ಪ್ರಮುಖವಾಗಿದೆ ಸ್ನೇಹಿತರೆ. ನಮ್ಮ ಭಾರತ ರಾಷ್ಟ್ರ ಉತ್ತಮ ರಾಷ್ಟ್ರವನ್ನಾಗಿ ನಿರ್ಮಾಣ ಆಗಬೇಕಾದ್ರೆ ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ನಾಗರಿಕ ಸಮಾಜದ ಸಂಘಟನೆಗಳೇನಿದಾವಲ್ಲ ಆ ನಾಗರಿಕ ಸಮಾಜದ ಸಂಘಟನೆಗಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತವೆ. ಈ ಸಂಘ ಸಂಸ್ಥೆಗಳ ಮೂಲಕ ರಾಜಕೀಯ ಮತ್ತು ಆಡಳಿತಾತ್ಮಕ ಭ್ರಷ್ಟಾಚಾರ ಆಗಿರಬಹುದು, ಆಡಳಿತದಲ್ಲಿನ ವಿಳಂಬ ನೀತಿಯಾಗಿರಬಹುದು ಮತ್ತು ಜನ ವಿರೋಧಿ ನೀತಿಗಳ ವಿರುದ್ಧ ಹೋರಾಟ ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತವೆ. ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದರೆ ಅಥವಾ ಆಡಳಿತ ವರ್ಗದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಟ ಮಾಡುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಈ ನಾಗರಿಕ ಸಮಾಜದ ಸಂಘಟನೆಗಳು ಮಾಡ್ತಾರೆ. ಇವತ್ತು ಆಡಳಿತದಲ್ಲಿ ವಿಳಂಬ ನೀತಿ ಅಷ್ಟೇ ಅಲ್ಲದೆ ಸ್ನೇಹಿತರೆ, ಸರ್ಕಾರಗಳು ಜನ ವಿರೋಧಿ ನೀತಿಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ, ಜನ ವಿರೋಧಿ ಶಾಸನಗಳನ್ನು ಜಾರಿಗೆ ತಂದಂಥ ಸಂದರ್ಭದಲ್ಲಿ ಆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಈ ನಾಗರಿಕ ಸಮಾಜದ ಸಂಘಟನೆಗಳು ಮಾಡ್ತವೆ. ಅಷ್ಟೇ ಅಲ್ಲದೆ ಸ್ನೇಹಿತರೆ, ಈ ನಾಗರಿಕ ಸಮಾಜದ ಸಂಘಟನೆಗಳೇನಿದಾವಲ್ಲ ಇವುಗಳು ಜನರಲ್ಲಿ ರಾಜಕೀಯ ಪರಿಜ್ಞಾನವನ್ನು ಮೂಡಿಸುತ್ತವೆ. ಇವತ್ತು ಯಾರು ರಾಜಕೀಯದಿಂದ ವಂಚಿತರಾಗಿದ್ದಾರಲ್ಲ, ಯಾರು ತಮ್ಮ ಹಕ್ಕುಗಳಿಂದ ವಂಚಿತರಾಗಿದ್ದಾರಲ್ಲ, ಯಾರು ತಮ್ಮ ಅವಕಾಶಗಳಿಂದ ವಂಚಿತರಾಗಿದ್ದಾರಲ್ಲ ಅಂತಹ ನಾಗರಿಕರಲ್ಲಿ ಅವರಲ್ಲಿ ಪರಿಜ್ಞಾನ ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳುತ್ತವೆ. ಇವತ್ತು ನಮ್ಮ ಪ್ರಜಾಪ್ರಭುತ್ವದ ಮೌಲ್ಯಗಳ ಬಗ್ಗೆ ನಾಗರಿಕರಲ್ಲಿ ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ನಮ್ಮ ರಾಷ್ಟ್ರದ ಪ್ರಜಾಪ್ರಭುತ್ವದ ಮೌಲ್ಯಗಳೇನಿದಾವಲ್ಲ ಆ ಪ್ರಜಾಪ್ರಭುತ್ವದ ಮೌಲ್ಯಗಳ ಜೊತೆಗೆ ನಮ್ಮ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಗಳ ಬಗ್ಗೆ ಈ ಎಲ್ಲ ಪರಿಜ್ಞಾನಗಳ ಬಗ್ಗೆ ಅರಿವು ಮೂಡಿಸುವಂಥ ಪ್ರಯತ್ನಗಳು ಯಾರು ಮಾಡ್ಕೊಳ್ತಾರೆ ಅಂದರೆ ಇದೇ ನಾಗರಿಕ ಸಮಾಜದ ಸಂಘಟನೆಗಳು. 2011ರಲ್ಲಿ ಅಣ್ಣಾ ಹಜಾರೆ ಅವರೇನಪ್ಪ ಅಂದರೆ ಭಾರತ ಎಂಬ ಚಳುವಳಿಯನ್ನು ಮಾಡಿದರು. ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಗೋಸ್ಕರ, ನಮ್ಮ ರಾಷ್ಟ್ರದಲ್ಲಿರ್ತಕ್ಕಂಥ ಭ್ರಷ್ಟಾಚಾರ ಏನೈತಲ್ಲ ಅದನ್ನು ತಡೆಗಟ್ಟಲಿಗೋಸ್ಕರ ಅಣ್ಣಾ ಹಜಾರೆ ಅವರು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ತತ್ವದಲ್ಲಿ ನಂಬಿಕೆಯನ್ನಿಟ್ಟಿರ್ತಕ್ಕಂಥ ಅಣ್ಣಾ ಹಜಾರೆ ಅವರೇನಪ್ಪ ಅಂದರೆ 2011ರಲ್ಲಿ ಭಾರತ ಎಂಬ ಚಳುವಳಿಯನ್ನು ಆರಂಭಿಸಿದರು. ಯಾವ ಚಳುವಳಿ ಆರಂಭಿಸಿದರು? ಭಾರತ ಎಂಬ ಚಳುವಳಿಯನ್ನು ಆರಂಭಿಸಿದರು. ಇಂತಹ ಚಳುವಳಿಯನ್ನು ಆರಂಭಿಸುವುದರ ಮೂಲಕ ಏನಪ್ಪ ಅಂದರೆ ರಾಷ್ಟ್ರದೊಳಗಿರ್ತಕ್ಕಂಥ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ನಾಗರಿಕರಲ್ಲಿ ಮತದಾನದ ಮೌಲ್ಯದ ಅರಿವಿನ ಕೊರತೆ ಇತ್ತಪ್ಪ ಅಂದ್ರೆ ಆ ಮತದಾನದ ಬಗ್ಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡ್ತಾರೆ. ನಾವು ಯಾವ ಪಕ್ಷಕ್ಕೆ ಓಟ್ ಹಾಕಬೇಕು, ನಾವು ಎಂಥ ವ್ಯಕ್ತಿಗಳಿಗೆ ಓಟ್ ಹಾಕಬೇಕು, ನಾವು ಯಾರಿಗೆ ಓಟ್ ಹಾಕುವುದರಿಂದ ನಮಗೇನಾಗ್ತೈತಿ ಲಾಭ, ನಮ್ಮ ರಾಷ್ಟ್ರಕ್ಕೆ ಯಾವ ರೀತಿ ಲಾಭ ಆಗ್ತೈತಿ, ನಮ್ಮ ರಾಷ್ಟ್ರವನ್ನು ಯಾವ ರೀತಿ ಮುನ್ನಡೆಸ್ಕೊಂಡು ಹೋಗ್ತಾರೆ, ಈ ಎಲ್ಲ ವಿಚಾರಗಳನ್ನು ನಾಗರಿಕ ಸಮಾಜ ಏನಪ್ಪ ಅಂದ್ರೆ ಜನರ ಮುಂದೆ ಪ್ರಸ್ತುತಪಡಿಸುವಂಥ ಪ್ರಯತ್ನಗಳು
ಪ್ರಯತ್ನಗಳನ್ನು ಮಾಡ್ತಾರೆ. ಇಂತಹ ನಾಗರಿಕ ಸಮಾಜದ ಪಾತ್ರದಿಂದಲೂ ಸಹಿತ ಏನಪ್ಪ ಅಂದ್ರೆ ನಮ್ಮ ರಾಷ್ಟ್ರ ಉತ್ತಮ ರಾಷ್ಟ್ರವಾಗಿ ಹೊರ ಹೊಮ್ಮಿದೆ. ಆತ್ಮೀಯ ವಿದ್ಯಾರ್ಥಿಗಳೇ, ಇಂದಿನ ಸಂಚಿಕೆಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಈ ತರಗತಿಯ ಬಗ್ಗೆ ನಿಮಗೆ ಏನಾದರೂ ಕೆಲವೊಂದಿಷ್ಟು ವಿಷಯಗಳನ್ನು ಕೇಳಬೇಕಾದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ನೇರವಾಗಿ ಪ್ರಶ್ನೆಗಳನ್ನು ಕೇಳಿ. ಇಲ್ಲಿಗೆ ನಾನು ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ.